ನಮಸ್ಕಾರ ಎಲ್ಲರಿಗೂ. ಇಂದಿನ ವಿಡಿಯೋದಲ್ಲಿ ಹೊಸಕೋಟೆನಲ್ಲಿ ಇರುವಂತಹ ಕಾಟೇರಮ್ಮನ ದೇವಸ್ಥಾನಕ್ಕೆ ಹೇಗೆ ಪ್ರಯಾಣ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಈಗ ಅಂತೂ ಹೊಸಕೋಟೆಯಿಂದ ತುಂಬಾ ಬಸ್ಸಸ್ ಬಿಟ್ಟಿದ್ದಾರೆ. 10 ನಿಮಿಷಕ್ಕೂ ಒಂದೊಂದು ಬಸ್ಸಸ್ ಇರುತ್ತೆ. ಒಂದು ಬಸ್ ಹೋದರೆ ಇನ್ನೊಂದು ಬಸ್ ಪಕ್ಕ ಇದ್ದೇ ಇರುತ್ತೆ. ನೀವು ಅಲ್ಲಿಂದ ಡೈರೆಕ್ಟಾಗಿ ಕಾಟೇರಮ್ಮನ ದೇವಸ್ಥಾನಕ್ಕೆ ಹೋಗೋಕ್ಕೆ ಕೂತ್ಕೊಂಡ್ರೆ ನಿಮಗೆ ಡೈರೆಕ್ಟಾಗಿ ಲಾಸ್ಟ್ ಸ್ಟಾಪೇ ಅದು ಅಮ್ಮ ಶಕ್ತಿ ಪೀಠ ಅಂತ ಕೂಡ ಕರೀತಾರೆ. ನೀವು ನೋಡ್ತಿರ್ಬೋದು ಇಲ್ಲಿಂದ ಎಂಟ್ರೆನ್ಸ್ ಶುರು ಆಗುತ್ತೆ. ಹೀಗೆ ಶಾಪಿಂಗ್ ಕೂಡ ನೀವು ಮಾಡೋಕ್ಕೆ ಆಗುತ್ತೆ. ತುಂಬಾ ಇಂಪ್ರೂವ್ ಮಾಡಿದ್ದಾರೆ ಈಗ, ಮುಂಚೆ ಹೇಗಿರಲಿಲ್ಲ. ಸೊ ಹೀಗೆ ಹೋಗ್ತಾ ಹೋಗ್ತಾ ನೀವು ಹರಕೆಗಳೆಲ್ಲ ಅವ್ರು ತೀರಿಸ್ತಿರೋದು ನೀವು ನೋಡ್ತಿರ್ಬೋದು. ಇದನ್ನು ನೀವು ಮಾಡಬೇಕಿದ್ರೆ 9 ವಾರಗಳು ಹಾಗೆ ಮಾಡ್ತಿರ್ಬೇಕು ಡೈರೆಕ್ಟಾಗಿ ವೀಕ್ಲಿ ಒನ್ಸು. ನಿಮ್ಗೇನಾದರೂ ಹಿಂಗಾಗಬೇಕು ಅಂತ ಏನಾದರೂ ನೀವು ಮನಸ್ಸಲ್ಲಿ ಅಂದ್ಕೊಂಡಿದ್ರೆ ಪೂಜೆ ಮಾಡಿ ಕೊಡ್ತಾರೆ. ಈ ತೆಂಗಿನಕಾಯಿನ ನೀವಲ್ಲಿ ಕಟ್ಟಬೇಕು ಹೋಗ್ಬಿಟ್ಟು. ಮತ್ತು ಇಲ್ಲಿ ಒಂದು ಮರ ಇದೆ, ಅದನ್ನು ಸುತ್ತಬೇಕಾಗುತ್ತೆ. ಅಷ್ಟು ರೌಂಡ್ಸ್ ಅಂತ ನಿಮ್ಗೊಂದು ಚೀಟಿ ಬಂದಿರುತ್ತೆ. ಅದರಲ್ಲಿ ಎಷ್ಟು ರೌಂಡ್ಸ್ ಅಂತ ಬರುತ್ತೆ ಅಷ್ಟು ರೌಂಡ್ಸ್ ನೀವು ಸುತ್ತಬೇಕಾಗುತ್ತೆ. ಸೊ 9 ವಾರಗಳು ಕೂಡ ನೀವು ಇದನ್ನೇ ಫಾಲೋ ಮಾಡ್ತಾ ಹೋಗಬೇಕು. ಮತ್ತು ನೀವು ಇಲ್ಲಿ ನೋಡ್ತಿರ್ಬೋದು ಏನಪ್ಪ ಇಷ್ಟು ಲಾಕ್ಗಳಿದೆ ಅಂತ. ಅದು ಕೂಡ ಹಾಗೆಯೇ ಅವರ ನಂಬಿಕೆ ಅಂತ. ಏನಾದರೂ ಆಗಬೇಕು ಅಂತ ಅಂದ್ಕೊಂಡ್ರೆ ಅಲ್ಲಿ ಲಾಕನ್ನು ಕಟ್ಬೋದು. ನೀವು ನೋಡ್ತಿರ್ಬೋದು ಕಾಳಿಕಾ ಮಾತೆ ತಾಯಿಯ ವಿಗ್ರಹ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಸೊ ಇಲ್ಲಿ ದೀಪಗಳೆಲ್ಲ ಅಂಟಿಸ್ತಾರೆ. ಅವರು ಹರಕೆ ಏನೇನು ಮಾಡ್ಕೊಂಡಿರ್ತಾರೋ ಅದನ್ನೆಲ್ಲ ಆಗಲಿ ಅಂತ ನೆರವೇರೋಕ್ಕೆ. ಮತ್ತು ಇಲ್ಲಿ ಸಿಗುವಂತಹ ಪ್ರಸಾದ ನಿಮಗೆ ಬೆಳಗ್ಗೆ 9ರಿಂದ ಸಂಜೆ ಅಥವಾ ರಾತ್ರಿ 8 ತನಕ ಇದ್ದೇ ಇರುತ್ತೆ ಪಕ್ಕ. ಸೊ ನೀವು ಯಾವಾಗ ಬಂದರೂ ಕೂಡ ನೀವು ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಹೋಗ್ಬೋದು. ಅನ್ನ ಸಾಂಬಾರು ಮಾತ್ರ ತುಂಬಾ ರುಚಿಯಾಗಿರುತ್ತೆ. ಸೊ ಇಲ್ಲಿ ದೇವಸ್ಥಾನ ಒಳಗಡೆ ಹೋಗೋಕ್ಕೆ ಈ ಜಾಗದಿಂದ ಹೋಗಬೇಕು. ನೀವು ಇಲ್ಲಿ ತುಂಬಾ ಪೇಪರ್ಸು ಬರ್ತಿರೋದು, ಆಧಾರ್ ಕಾರ್ಡ್ ಏನೇನೋ ಅನಿಸಿದ್ದಾರೆ ಅದು ಕೂಡ ಅಷ್ಟೇ. ನಿಮ್ಗೇನಾದರೂ ನೆರವೇರಬೇಕಂದ್ರೆ ಆ ಚೀಟಿನಲ್ಲಿ ಬರೆದ್ಬಿಟ್ಟು ಅಲ್ಲಿ ಅನಿಸ್ಬೋದು. ಹೀಗೆ ಒಳಗಡೆ ಹೋಗೋಕ್ಕೆ ದಾರಿ ಇದೆ. ಇಲ್ಲಿ ಹೋಗ್ತಾ ನೋಡ್ಬೋದು ಶ್ರೀ ಕ್ಷೇತ್ರ ಕಾಟೇರಮ್ಮ ದೇವಸ್ಥಾನ ಅಂತ ಹಾಕಿದ್ದಾರೆ. ಇದು ಕಂಬಳಿಪುರದಲ್ಲಿ ಇರುವಂತಹ ದೇವಸ್ಥಾನ. ದೇವರು ನೋಡಿ ಎದ್ದು ಬಂದಂಗೆ ಕಾಣಿಸ್ತಿದೆ ಅಲ್ವಾ, ತುಂಬಾ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಭೇಟಿ ಮಾಡಲೇಬೇಕು ಅಂತ ನನಗನ್ಸುತ್ತೆ. ರಶ್ ಕೂಡ ತುಂಬಾ ಇರುತ್ತೆ. ಸ್ಯಾಟರ್ಡೇಸ್ ಅಥವಾ ಟ್ಯೂಸ್ಡೇ ಫ್ರೈಡೇಸ್ ನೀವು ಹೋದರೆ. ಅದು ಬಿಟ್ಟು ಬೇರೆ ದಿನಗಳು ಹೋದ್ರೂ ಕೂಡ ಚೆನ್ನಾಗಿರುತ್ತೆ. ಆದರೆ ವ್ಯವಸ್ಥೆ ಮಾತ್ರ ತುಂಬ ಚೆನ್ನಾಗಿದೆ. ನೀವು ಯಾವಾಗ ಬೇಕಾದರೂ ಹೋಗ್ಬೋದು. ಇಲ್ಲಿ ನೀವು ನೋಡ್ತಿರ್ಬೋದು ದೇವಸ್ಥಾನದ ಹಿಂಭಾಗ. ನೀವು ಏನಾದರೂ ಮನಸ್ಸಲ್ಲಿ ಅಂದ್ಕೊಂಡು ಅಲ್ಲಿ ಈ ಕಾಯಿನನ್ನು ಅಣಿಸ್ಬೋದು. ಹಾಗೆ ಇಟ್ಕೊಂಡ್ರೆ ನಿಮ್ಮ ಏನು ಅಂದ್ಕೊಂಡಿರ್ತೀರ ಅದು ನೆರವೇರುತ್ತೆ ಅಂತ ಅರ್ಥ. ಇಲ್ಲಿ ನೋಡ್ತಿರ್ಬೋದು ನೀವು ಸ್ವಲ್ಪ ಇಟ್ಕೊಂಡು ನೀವು ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡು ಬಿಟ್ಟರೆ ಅದಲ್ಲಿ ಅಂಟ್ಕೊಳ್ಳುತ್ತೆ. ತುಂಬಾ ಜನ ಹೀಗೆ ಅನಿಸ್ತಿದ್ರು ನಾನು ಮಾಡುವಾಗ. ಸೊ ನಾನು ಕಾಯಿನನ್ನು ಏನು ಆರಿಸ್ಕೋಬೇಕು ಆರಿಸ್ಕೊಂಡು ಅನಿಸಿದೆ. ಇದು ಪ್ರಸಾದ ದೊರೆಯುವ ಸ್ಥಳ, ನೀವು ತೊಗೋಬೋದು ಇಲ್ಲಿ. ಸೊ ಇಲ್ಲಿಂದ ನೀವು ಆಚೆ ಬಂದುಬಿಡ್ಬೋದು. ಮತ್ತು ನಿಮ್ಗೆ ಏನಾದರೂ ಡೊನೇಟ್ ಮಾಡಬೇಕಂದ್ರೆ ಕೂಡ ಇಲ್ಲಿ ಮಾಡ್ಬೋದು. ಸೊ ಈಗ ನಾನು ನಿಮಗೆ ಇದರೊಳಗಡೆ ತೋರಿಸ್ತೀನಿ. ನೀವು ನೋಡ್ತಿರ್ಬೋದಲ್ಲ ತುಂಬಾ ಜನ ಅವರು ಏನೇನು ಅಂದ್ಕೊಂಡಿದ್ದಾರೆ ಹರಕೆ ಮಾಡಿಕೊಂಡು ಕಟ್ಟಕ್ಕೆ ಹೋಗ್ತಿದ್ದಾರೆ. ಅದರೊಳಗಡೆ ಈ ಥರ ತುಂಬಾ ದೇವರನ್ನು ಅಲ್ಲಿ ಒಂದು ಚಿಕ್ಕದಾಗಿ ಗೋಪುರ ಕಟ್ಟಿ ಅಲ್ಲಿ ದೇವರುಗಳನ್ನು ಪೂಜೆ ಮಾಡೋಕ್ಕಿಟ್ಟಿದ್ರು. ಅದ್ರ ಪಕ್ಕದಲ್ಲಿ ಈ ಥರ ಒಂದು ವಿಗ್ರಹ ಕೂಡ ಇಟ್ಟಿದ್ದಾರೆ ದೇವಿದು. ತುಂಬ ಚೆನ್ನಾಗಿದೆ ಪ್ಲೇಸು, ಪೀಸ್ ಆಗಿರುತ್ತೆ. ಮತ್ತು ಇದು ಆಚೆ ಹೀಗೆ ಬಂದರೆ ನೀವು ನೋಡ್ಬೋದು. ಆದರೆ ತುಂಬಾ ಇಂಪ್ರೂವ್ ಆಗಿದೆ, ಮುಂಚೆ ಹೀಗಿರಲಿಲ್ಲ. ಅಲ್ಲಿಂದ ನೀವು ಬಸ್ ಹತ್ಕೊಂಡು ಇವಾಗ ಇನ್ನು ಹೊಸಕೋಟೆ ವಾಪಸ್ ಹೋಗ್ತೀರಲ್ವ, ಅಲ್ಲಿ ಇನ್ನೊಂದು ಕಾಟೇರಮ್ಮ ದೇವಸ್ಥಾನ ಇದೆ. ನೀವು ಯಾವಾಗಲೂ ಇಲ್ಲಿ ಬರಬೇಕು ಅಂದರೆ ಫಸ್ಟು ನೀವು ಲಾಸ್ಟ್ ಸ್ಟಾಪ್ ಇಳ್ಕೊಳ್ಳಿ. ಅಲ್ಲಿಂದ ವಾಪಸ್ ಬರುವಾಗ ಈ ದೇವಸ್ಥಾನ ಇಳ್ಕೊಳ್ಳಿ. ಆವಾಗ ನಿಮಗೆ ಕರೆಕ್ಟಾಗಿ ಅಡ್ಜಸ್ಟು ಆಗುತ್ತೆ ಮತ್ತು ತುಂಬ ಚೆನ್ನಾಗಿರುತ್ತೆ. ಸೊ ಈಗ ಕಾಣಿಸಿದೆ ಆಚೆಯಿಂದ ದೇವಸ್ಥಾನ. ಮತ್ತು ಇದು ಕೂಡ ತುಂಬಾ ಚೆನ್ನಾಗಿದೆ. ಇದು ಕಾಟೇರಮ್ಮನ ದೇವಸ್ಥಾನನೇ. ಇಲ್ಲಿ ನೀವು ನೋಡ್ತಿರ್ಬೋದು ಇಲ್ಲೂ ಕೂಡ ಲಾಕ್ಸ್ ಕಟ್ಟಿದ್ದಾರೆ. ನಿಮ್ಗೆ ಏನಾದರೂ ಅನಿಸ್ತಾರೆ ಈ ಥರ ಆಗಬೇಕು ಅಂತ ಅಲ್ಲಿ ಕಟ್ಬೋದು ನೀವು ಅಂದ್ಕೊಂಡು. ಇದು ಬಲಿನಾಗೇಶ್ವರ ಗೋಪುರ ದೇವಸ್ಥಾನ ಸಣ್ಣದಾಗಿದೆ. ಹಾಗೆ ಇದು ಮುನೇಶ್ವರ ಸ್ವಾಮಿ ದೇವಾಲಯ. ಮತ್ತು ಕೆತ್ತನೆ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನೀವು ನೋಡ್ತಿರ್ಬೋದು ಡೀಟೇಲಿಂಗ್ ಆಗಿದೆ. ಸೊ ಹೀಗೆ ಕಾಣಿಸುತ್ತೆ ಮೇಲೆಯಿಂದ. ಅಲ್ಲಿ ಈ ಥರ ತೆಂಗಿನಕಾಯಿ ಚಿಪ್ಪೆಗಳೆಲ್ಲ ಒಣಗಿಸ್ತಿರ್ತಾರೆ ಅಲ್ಲಿರೋರು, ಕೆಲಸ ಮಾಡೋರು.
ಸೊ ಈ ದೇವರು ಕೂಡ ಅಷ್ಟೇ ಎದ್ದು ಬಂದಂಗೆ ಕಾಣಿಸುತ್ತೆ. ಮತ್ತು 24/7 ನೀವು ಯಾವಾಗ ಬಂದ್ರೂ ದೇವಸ್ಥಾನಕ್ಕೆ ತುಂಬಾ ಅಲಂಕಾರ ಮಾಡಿರ್ತಾರೆ ದೇವರಿಗೆ. ತುಂಬಾ ಚೆನ್ನಾಗಿ ಕಾಣಿಸಿರುತ್ತೆ ದೇವರು. ನೀವು ಭೇಟಿ ಮಾಡಲೇಬೇಕಾದಂಥ ಸ್ಥಳ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಸಬ್ಸ್ಕ್ರೈಬ್ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ. ಧನ್ಯವಾದ.